ಮದುವೆ ಮಾಡಬೇಕಾದ್ರೆ ಎಷ್ಟು ಜಾಗ್ರತೆನ ವಹಿಸಬೇಕು ಅಂತ ಎಲ್ಲರೂ ನನ್ನನ್ನೇ ಕೇಳ್ತಾ ಇರ್ತಾರೆ. ಅಂಥದ್ರಲ್ಲಿ ನನ್ನ ಮಗಳ ವಿಷಯದಲ್ಲಿ ನಾನು ಹೇಗೆ ಮೋಸ ಹೋದ್ನೋ ನನಗೆ ಅರ್ಥ ಆಗ್ತಿಲ್ಲ. ಮಾವ, ಅವನು ತುಂಬಾ ಒಳ್ಳೆಯವನು, ಬುದ್ಧಿವಂತ ಅಂತ ಹೇಳಿದ್ರಿ. ಅವನಿಗಿಷ್ಟು ಕೆಟ್ಟ ಅಭ್ಯಾಸ ಇದೆ ಅಂತ ತಿಳ್ಕೊಳ್ಳೋಕೆ ಆಗ್ಲಿಲ್ಲ. ಅಭ್ಯಾಸ ಇರೋರೇನು ಹಣೆ ಮೇಲೆ ಅಚ್ಚೆ ಹಾಕೊಂಡು ಓಡಾಡ್ತಾರ ಏನೋ? ಇದ್ರಲ್ಲಿ ನೀವ್ ಮಾಡಿರೋ ತಪ್ಪೇನು? ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಆ ಸಂಬಂಧ ಸೆಟ್ ಆಗ್ಲಿಲ್ಲ ಅಲ್ವಾ? ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡಿ ಏನ್ ಪ್ರಯೋಜನ? ಇದೆಲ್ಲ ಒಂದ್ ಕೆಟ್ಟ ಕನ್ಸು ಅಂತ ಎಲ್ರೂ ಮರ್ತ್ ಬಿಡಿ. ಇನ್ನದ್ರ ಬಗ್ಗೆ ಯಾರೂ ಮಾತಾಡ್ಬೇಡಿ. ರಾಜಿ, ಓದಬೇಕು ಅಂತ ನಿಮ್ಮಪ್ಪನ ಹತ್ರ ಕೇಳ್ಕೊ. ಕೇಳು. ಅಪ್ಪ, ಹೇಳಮ್ಮ. ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು ಅಂತ ಇದ್ದೆ. ನೀನು ಏನು ಬೇಜಾರು ಮಾಡ್ಕೋಬೇಡ ರಾಜಲಕ್ಷ್ಮಿ. ನಾನೇ ನಿನಗೊಂದು ವಿಷಯ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಅದಲ್ಲ ರೀ, ನಿಮ್ಮ ಮಗಳು ಏನೋ ಕೇಳಬೇಕು ಅಂತಿದ್ದಾಳೆ. ರಾಜಲಕ್ಷ್ಮಿ, ನೀನು ಕೇಳೋದಕ್ಕೂ ಮುಂಚೆ ನಿನಗೊಂದು ಮಾತು ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಅವರು ನನಗೆ ಮೋಸ ಮಾಡಬೇಕು ಅನ್ಕೊಂಡ್ರು. ಅವರು ನಂಬಿ ನಾನು ಮೋಸ ಹೋದೆ. ಆದರೆ ನಷ್ಟ ಆಗಲಿಲ್ಲ. ಯಾರು ಏನೇ ಅನ್ಕೊಂಡ್ರು ಸರಿ, ಈ ರಾಜಾರಾಮ್ ಕೊಟ್ಟಿರೋ ಮಾತನ್ನ ವಾಪಸ್ ತಗೊಳ್ಳೋದೇ ಇಲ್ಲ. ರಾಜಲಕ್ಷ್ಮಿಗೆ ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಒಂದು ಒಳ್ಳೆ ಸಂಬಂಧನ ನೋಡಿ ನನ್ನ ಮಗಳಿಗೆ ಮದುವೆನ ಮಾಡೇ ಮಾಡ್ತೀನಿ. ಇದೇನು, ಅವಳು ಈಗಷ್ಟೇ ನೋವಿಂದ ಹೊರಗೆ ಬರ್ತಾ ಇದ್ದಾಳೆ. ಆಗ್ಲೇ ಇನ್ನೊಂದು ಸಂಬಂಧ ನೋಡ್ತೀನಿ ಅಂತಿದ್ದೀರಲ್ಲ? ನೀವ್ ನಿರ್ಧಾರ ತಗೊಳ್ಳೋಕ್ಕೂ ಮುಂಚೆ ರಾಜಲಕ್ಷ್ಮಿ ಅಭಿಪ್ರಾಯ ಏನಂತ ಕೇಳ್ಬೋದಲ್ಲ? ನನ್ನ ಮಗಳು ಅವಳು ಮದುವೆ ನಿರ್ಧಾರನ ನನ್ನ ಕೈಯಲ್ಲಿಟ್ಟಿದ್ದಾಳೆ. ಅವಳ ಅಭಿಪ್ರಾಯನ ಮತ್ತ್ಯಾಕೆ ಕೇಳಬೇಕು? ಒಳ್ಳೆ ಸಂಬಂಧನ ನೋಡಿ ಮದುವೆ ಮಾಡಿಸ್ತೀನಿ. ನಡೆದಿರೋ ತಪ್ಪಿಗೆ ಅಪಾರ್ಥ ಮಾಡ್ಕೋಬೇಡಮ್ಮ. ಅವಸರ ಪಟ್ಟು ನಿರ್ಧಾರ ತಗೊಂಡಿದ್ದೀನಿ ಅಂತ ಮಾತ್ರ ಅನ್ಕೋಬೇಡ. ಅಣ್ಣ, ನೀವ್ಯಾಕೆ ಅದ್ರ ಬಗ್ಗೆ ಪದೇ ಪದೇ ಯೋಚನೆ ಮಾಡ್ತಿದ್ದೀರಾ? ಮೋಸದಿಂದ ನಮ್ಮ ರಾಜಲಕ್ಷ್ಮಿನ ಮದುವೆ ಮಾಡ್ಕೋಬೇಕು ಅಂತಿದ್ದು ಅವರು. ಮದುವೆ ಆದ್ಮೇಲೆ ಎಲ್ಲ ವಿಷಯ ಆಚೆ ಬಂದರೂ ಪರವಾಗಿಲ್ಲ ಅಂತ ಧೈರ್ಯವಾಗಿ ಹೆಣ್ಣು ನೋಡಕ್ ಬಂದಿದ್ದಾರೆ. ಇಂಥ ನಂಬಿಕೆ ದ್ರೋಹ ಮಾಡಬೇಕು ಅಂತಿದ್ದವ್ರ ಬಗ್ಗೆ ನೀವ್ಯಾಕಣ ಯೋಚನೆ ಮಾಡ್ತೀರಾ? ಹಾಗಲ್ಲ ಶಿವರಾಜು. ಒಂದು ವೇಳೆ ಅವ್ರ ಜೊತೆ ಸಂಬಂಧ ಮುಂದುವರೆದು ರಾಜಲಕ್ಷ್ಮಿ ಮದುವೆ ಆಗಿ ಹೋಗಿದ್ದಿದ್ರೆ ಪಾಪ ಅವಳ ಜೀವನ ಏನಾಗಬೇಕಿತ್ತು? ಹೌದಣ್ಣ, ನೀವು ಹೇಳ್ತಿರೋದು ನಿಜನೇ. ನಮ್ಮ ರಾಜಲಕ್ಷ್ಮಿ ಜೀವನನ ಹಾಳು ಮಾಡಬೇಕು ಅನ್ಕೊಂಡವ್ರನ್ನ ನಾವು ಹೀಗೆ ಬಿಡಬಾರ್ದು. ಅವ್ರು ಮಾಡಿರೋ ಮೋಸಕ್ಕೆ ಮದುವೆ ಆಗೋಗಿದ್ರೆ ಮುಂದೆ ಏನಾಗ್ತಿತ್ತು ಅಂತ ಊಹೆ ಮಾಡ್ಕೊಳ್ಳೋಕ್ಕೂ ಭಯ ಆಗ್ತಿದೆ. ಅಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ಪೊಲೀಸ್ ಕೇಸ್ ಹಾಕಿ ಕೋರ್ಟ್ಗೆ ಎಳಿಬೇಕು. ಹಾಗೆ ಮಾಡಿದ್ರೆ ಯಾವ ಹುಡುಗಿಗೂ ಮೋಸ ಆಗಲ್ಲ. ಪೊಲೀಸ್ ಕೇಸಾ? ಹೌದು ಮಾವ, ನೀವು ಹೇಳಿದ್ ಕರೆಕ್ಟು. ಪೊಲೀಸ್ ಕೇಸ್ ಹಾಕ್ಲೇಬೇಕು. ಕೋರ್ಟ್ ಮೆಟ್ಲನ್ನ ಹತ್ತಿಸ್ಬೇಕು. ಮರ್ಯಾದೆನೆ ಪ್ರಾಣ ಅಂತ ಬದುಕೋ ಮಾವನಿಗೆ ಇಷ್ಟು ದೊಡ್ಡ ಮೋಸ ಮಾಡಿದ್ದಾರೆ.
ಅವ್ರ ಮೇಲೆ ಮಾನನಷ್ಟದ ಕೇಸ್ ಹಾಕ್ಬೇಕು. ನಮ್ಮ ರಾಜಲಕ್ಷ್ಮಿ ಅಷ್ಟೇ ಅಲ್ಲ, ಈ ಇಡೀ ಊರಲ್ಲಿ ಯಾವುದೇ ಹುಡುಗಿ ತಂಟೆಗೂ ಹೋಗ್ಬಾರ್ದು. ಅವನ ಬಗ್ಗೆ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬೇಕು. ಹೌದು, ನನ್ನ ಮಗ ಕರೆಕ್ಟಾಗಿ ಹೇಳ್ದ ಭಾವನವ್ರೆ. ಅವ್ರನ್ನ ಕೋರ್ಟ್ಗೆ ಹೇಳಿದ್ರೆ ಇನ್ನವ್ರು ಯಾವತ್ತು ಯಾವ ಹೆಣ್ಣಿಗೂ ಯಾವ್ದೇ ರೀತಿಯಲ್ಲಿ ಮೋಸ ಮಾಡೋಕ್ಕಾಗಲ್ಲ. ಅವ್ರ ಬಗ್ಗೆ 4 ಜನಕ್ಕೆ ಗೊತ್ತಾಗ್ಬೇಕು. ಇನ್ನೂ ಯಾಕೆ ಯೋಚನೆ ಮಾಡ್ತಿದ್ಯಾ ಶಿವರಾಜು? ಹೋಗು ಪೊಲೀಸ್ ಸ್ಟೇಷನ್ಗೆ ಹೋಗು. ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ನಾನು ಹೊಡ್ಲಣ್ಣ. ಆದ್ಯ, ಯಾಕಾದ್ಯ ನನ್ನ ಹೇಳ್ಕೊಂಡ್ ಬಂದಿದ್ಯಾ? ನೀನ್ ನನ್ನ ಫ್ರೆಂಡ್ ಅಂತ ಅನ್ಕೊಂಡಿದ್ಯಾ ಅಲ್ಲ ಎನಿಮೆ ಅನ್ಕೊಂಡಿದ್ಯಾ? ಇದೇನ್ ಹೀಗ್ ಕೇಳ್ತಾ ಇದ್ಯಾ? ಮಧ್ಯರಾತ್ರಿಲಿ ಬಂದು ಎಬ್ಬರಿಸಿ ನಿದ್ದೆಲ್ ಕೇಳಿದ್ರು ಕೂಡ ನಿನ್ನೆ ಫ್ರೆಂಡ್ ಅಂತ ಹೇಳೋದು. ನಿನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕು ಅಂತ ಯಾವಾಗ್ಲಿಂದಾನು ಅನ್ಕೋತಿದ್ದೆ, ಆದ್ರೆ ನೀನೇ ಒಪ್ಕೋತಿರ್ಲಿಲ್ಲ. ನನಗಿವಾಗ ನೀನು ಎನಿಮಿ ತರ ಕಾಣಿಸ್ತಿದ್ಯಾ. ಯಾಕೆ? ನಾನೇನ್ ಮಾಡ್ದೆ? ಅವ್ರಗಳಲ್ಲಿ ಪೊಲೀಸ್ ಕೇಸ್ ಅಂತ ಮಾತಾಡ್ತಿದ್ರೆ ಬೇಡ ಅಂತ ಹೇಳೋದನ್ ಬಿಟ್ಟು ಕೇಸ್ ಹಾಕ್ಬೇಕು ಅಂತ ಎನ್ಕರೇಜ್ ಮಾಡ್ತಿದ್ಯಲ್ಲ, ಯಾಕೆ? ಅವ್ರ ಕೇಸ್ ಹಾಕಿದ್ರೆ ಸಿಕ್ಕಾಕೊಳ್ಳೋದು ನಾನು. ನೀನಾ? ನಿನಗಿಷ್ಟು ಗೊತ್ತಾಗೋದಿಲ್ವಾ? ಈ ಸಂಬಂಧನ ಮುರಿದು ಹಾಕಿರೋದು ನಾನು, ಇವಾಗ ಸಿಕ್ಕಾಕೊಳ್ಳೋದು ನಾನೇ. ಓ, ಅದ್ರ ಬಗ್ಗೆನಾ? ನೀನೊಳ್ಳೆ ಚಿಕ್ಕ ಮಕ್ಳ ತರ ಟೆನ್ಷನ್ ಆಗ್ತಿದ್ಯಾ ಆದ್ಯಾ? ನೀನಂತದ್ ಏನ್ ಮಾಡ್ದೆ? ಅದು ಕುಂಬಳಕಾಯಿ ಅಲರ್ಜಿ. ಕುಂಬಳಕಾಯಿ ಹಲ್ವಾ ತಿಂದ ಅಲರ್ಜಿ ಇರೋದ್ ಬಯಲಾಯ್ತು. ನಮ್ಮೇಲೆ ಪೊಲೀಸ್ ಅವ್ರಿಗೆ ಏನಕ್ಕೆ ಡೌಟ್ ಬರುತ್ತೆ ಹೇಳು? ನಿನ್ಗಿಷ್ಟು ಯೋಚನೆ ಮಾಡಕ್ಕಾಗಲ್ವಾ? ನಾನೇನೋ ನಿನಗೆ ತುಂಬಾ ಧೈರ್ಯ ಇದೆ ಅಂತ ಅನ್ಕೊಂಡಿದ್ದೆ. ಸ್ಟಾಪ್ ಇಟ್. ಯಾಕಾದ್ಯಾ ಇಷ್ಟೊಂದು ಕೋಪದಲ್ಲಿದ್ಯಾ? ಇಲ್ಲಿರೋ ಸಮಸ್ಯೆ ಕುಂಬಳಕಾಯ್ದಲ್ಲ. ಅವ್ನ್ ರಾಜಲಕ್ಷ್ಮಿ ಹತ್ರ ನಾನು ಸಿಗರೇಟ್ ಸೇರ್ತೀನಿ, ಡ್ರಿಂಕ್ಸ್ ಮಾಡ್ತೀನಿ, ನನಗೆ ಗರ್ಲ್ ಫ್ರೆಂಡ್ಸ್ ಇದಾರೆ ಅಂತೆಲ್ಲ ಹೇಳೋದಕ್ಕೆ ಕಾರಣ ಯಾರು ಅಂತ ಅನ್ಕೊಂಡಿದ್ಯಾ? ಹಾ, ಏನು? ನಾನು ಅವನಿಗೆ ಮೆಸೇಜ್ ಮಾಡಿ ರಾಜಲಕ್ಷ್ಮಿಗೆ ಹುಡುಗ ಹೀಗಿದ್ರೇನೆ ಇಷ್ಟ ಆಗೋದು ಅಂತ ಅವನಿಗೆ ಸುಳ್ಳು ಹೇಳ್ದೆ. ಅವನ್ ನನ್ನ ಮಾತನ್ನ ನಂಬಿ ರಾಜಲಕ್ಷ್ಮಿ ಹತ್ರ ಬಾಯಿಗೆ ಬಂದಾಗ ಮಾತಾಡಿದ್ದಾನೆ. ಈಗೇನಾದ್ರೂ ಪೊಲೀಸ್ ಕೇಸ್ ಆದ್ರೆ ಅವ್ನ್ ಮೊದಲು ಹೇಳೋದು ನನ್ನ ಹೆಸರನ್ನೇ. ಈ ಮೆಸೇಜಸ್ ಎಲ್ಲ ಅವನ ಹತ್ರನೂ ಇರುತ್ತಲ್ವಾ? ಇವಾಗ ಕೇಸ್ ಹಾಕಿದ್ರೆ ಪೊಲೀಸ್ ಅವರು ನನ್ನೇ ಅರೆಸ್ಟ್ ಮಾಡ್ತಾರೆ. ಇದನ್ನೆಲ್ಲ ಮಾಡಿದ್ ನೀನಾ? ನನ್ಗಿದ್ರ ಬಗ್ಗೆ ಒಂದ್ ಮಾತು ಯಾಕೆ ಹೇಳಲಿಲ್ಲ? ನಿಜವಾಗ್ಲೂ ಹೀಗಾಗತ್ತಂತ ನನಗೆ ಗೊತ್ತಿರ್ಲಿಲ್ಲ ಆದ್ಯಾ. ನಿನಗೆಲ್ಲ ಗೊತ್ತು. ನೀನ್ ಬೇಕಂತಾನೆ ಮಾಡಿದ್ಯಾ, ಬೇಕಂತಾನೆ ಮಾಡ್ತಾ ಇದ್ಯಾ. ಆದ್ಯಾ, ಇಲ್ಲ ಆದ್ಯಾ, ನನ್ ಮಾತು ಸಾಕು. ನನ್ನ ಸಿಕ್ಕಾಕ್ಸ್ಬೇಕು, ಈ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತ ನೀನ್ ತುಂಬಾ ದಿನದಿಂದ ಅನ್ಕೋತಿದ್ದೆ ಅಲ್ಲ? ಅಯ್ಯೋ ಆದ್ಯಾ, ಹಿಂಗೆಲ್ಲ ಮಾತಾಡ್ಬೇಡ. ಮಾತಾಡದೆ ಏನ್ ಮಾಡು ಅಂತ್ಯಾ? ಏನ್ ಮಾಡು ಅಂತ್ಯಾ? ಇವಾಗ ಪೊಲೀಸಿಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ನಡೆಯೋದು ಅದೇ. ಇಲ್ಲ, ಹಾಗಾಗೋದಕ್ಕೆ ನಾನು ಬಿಡಲ್ಲ. ಈಗಲೇ ಹೋಗಿ ಕಂಪ್ಲೇಂಟ್ ಕೊಡ್ದಿರೋ ಹಾಗೆ ಏನಾದ್ರೂ ಒಂದು ಮಾಡ್ತೀನಿ. ಮೊದಲು ಹೋಗ ಕೆಲಸ ಮಾಡು. ನಾನು ಈಗಲೇ ಹೋಗ್ತೀನಿ. ಅಂದ್ರೆ ಆದ್ಯಾ, ನೀನ್ ಹೇಳ್ತಿರೋದು ಆ ಹುಡುಗ ಆ ಥರ ಮಾತಾಡೋದಕ್ಕೆ ಕಾರಣ ನೀನಾ? ಅದೇ ಈಗಾಗಿರೋ ಸಮಸ್ಯೆ. ಅಯ್ಯೋ, ಇವಾಗ ಏನಾದ್ರೂ ಪೊಲೀಸ್ ಕೇಸ್ ಆಗ್ಬಿಟ್ರೆ ನೀನ್ ಮಾಡಿರೋದು ಎಲ್ಲ ಆಚೆ ಬಂದ್ಬಿಡುತ್ತೆ. ನಮ್ಮಪ್ಪ ಎಷ್ಟು ನೊಂದ್ಕೊಂಡಿದ್ದಾರೆ ಅಂತ ನೋಡಿದ್ಯಲ್ಲ. ಈ ಸಂಬಂಧ ಮುರಿಯಕ್ ನೀನೇ ಕಾರಣ ಅನ್ನೋದೇನಾದ್ರೂ ಗೊತ್ತಾಯ್ತು ಅಂದ್ರೆ ನಿನಗೇನ್ ಮಾಡ್ತಾರೋ ಅಂತ ನನಗ್ ಭಯ ಆಗ್ತಿದೆ. ಆ ಮೆಸೇಜಸ್ನೆಲ್ಲ ನೋಡಿದ್ರೆ ಪೊಲೀಸ್ ಅವ್ರು ಏನ್ ಮಾಡ್ತಾರೆ ಅಂತ ನನಗ್ ಭಯ ಆಗ್ತಿದೆ.
ನಮಸ್ಕಾರ ಸರ್. ನಮಸ್ಕಾರ ಶಿವರಾಜ್ ಅವರೇ, ಪ್ಲೀಸ್ ಕುತ್ಕೊಳ್ಳಿ. ನನಗೆ ಸರ್ಪ್ರೈಸ್ ಆಗ್ತಿದೆ. ಏನಾದರೂ ಸಮಸ್ಯೆ ಇದ್ರೆ ನಾವು ರಾಜಾರಾಮ್ ಅವ್ರ ಮನೆಗೆ ಬರ್ತೀವಿ. ನೀವೇನು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀರಾ? ಅಣ್ಣ ಕಳಿಸ್ಕೊಟ್ರು ಸರ್. ಈಗಿನ ಕಾಲದಲ್ಲಿ ಈ ಇಂಟರ್ನೆಟ್ ಪ್ರಪಂಚಕ್ಕೆ ಮುಳುಗೋಗಿ ಯುವಕರೆಲ್ಲ ತಪ್ಪು ದಾರಿ ಹಿಡಿತಿದ್ದಾರೆ ಸರ್. ಮಿತಿನೇ ಇಲ್ಲದೆ ಕುಡಿಯೋದು, ಅಪ್ಪ ಅಮ್ಮನ ಹತ್ರ ಸುಳ್ಳು ಹೇಳಿ ಅವ್ರ ಹತ್ರನೇ ದುಡ್ಡಿಸ್ಕೊಂಡು ಅವ್ರು ಹಾಳಾಗೋದಕ್ಕೆ ಖರ್ಚು ಮಾಡ್ತಿದ್ದಾರೆ. ಹೌದು ಸರ್, ಬೇರೆಯವ್ರದ್ದು ಯಾಕೆ? ನನ್ನ ಮಗ 10th ಓದ್ತಾ ಇದ್ದಾನೆ. ಅವನು ನನ್ನ ಹತ್ರ ದುಡ್ಡನ್ನು ತಗೊಂಡು ಪಬ್ಬಿಗೆ ಹೋಗ್ತಾನೆ. ಮಕ್ಕಳ ಬಗ್ಗೆ ಯೋಚನೆ ಮಾಡಿದ್ರೇನೆ ಭಯ ಆಗ್ತಿದೆ. ಹೌದು ಸರ್, ಮೊನ್ನೆ ಪ್ರಶಾಂತ್ ಅಂತ ಒಂದು ಹುಡುಗ ನಮ್ಮ ಮನೆಗೆ ಹೆಣ್ಣು ನೋಡಕ್ ಬಂದಿದ್ದ. ಅವ್ನು ಡೈರೆಕ್ಟ್ ಆಗಿ ಮದ್ವೆ ಆಗೋ ಹುಡುಗಿ ಹತ್ರ ನಾನು ಕುಡಿತೀನಿ, ತಿರುಗ್ತೀನಿ, ನಿನಗೆ ಓಕೆನಾ ಅಂತ ಕೇಳ್ದ. ಯಾರ ಪ್ರಶಾಂತ್? ಅವನಿಗೆ ಅಷ್ಟೊಂದು ಧೈರ್ಯನಾ? ರಾಜಾರಾಮ್ ಅವ್ರ ಮನೆಗೆ ಬಂದು ಕುಡಿಯೋದ್ರ ಬಗ್ಗೆ ಎಲ್ಲ ಮಾತಾಡ್ತಾನ? ಅವನ ವಿಷಯ ನಾನು ನೋಡ್ಕೋತೀನಿ ಶಿವರಾಜ್ ಅವರೇ. ಅಷ್ಟೇ ಅಲ್ಲ ಸರ್, ಅವನಿಗೆ ರೋಗ ಕೂಡ ಇದೆ. ಅದನ್ನೆಲ್ಲ ಮುಚ್ಚಿಟ್ಟು ಒಂದು ಹುಡುಗಿ ಲೈಫ್ನ ಹಾಳು ಮಾಡೋದು ತಪ್ಪಲ್ವ ಸರ್? ಬರೀ ತಪ್ಪಲ್ಲ, ಅನ್ಯಾಯ ಅದು. ಅಂಥವ್ರನ್ನೆಲ್ಲ ಯಾವುದೇ ಕಾರಣಕ್ಕೂ ಕ್ಷಮಿಸಬಾರ್ದು. ಇರೋದು ಇಲ್ದಿರೋದೆಲ್ಲ ಹಾಕಿ ಅವನ ಗಲ್ಲಿಗೇರಿಸ್ಬೇಕು. ಮೊದಲು ಕಂಪ್ಲೇಂಟ್ ಕೊಡಿ, ಅವನ ವಿಷಯ ನಾನು ನೋಡ್ಕೋತೀನಿ. ಬಾರೋ ಸೀನು, ನೀನು ಹೇಳ್ದಾಗೆ ಇವ್ರ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ಕೇಸ್ ಇನ್ನು FIR ಮಾಡಿಲ್ಲ ಅಲ್ವಾ? FIR ಮಾಡಿದಾಯ್ತು. ಅವನು ಯಾವುದೇ ದಿಕ್ಕಲ್ಲಿದ್ರೂ ಅವನ್ನ ಹೇಳ್ಕೊಂಡು ಬಂದು ಸರಿಯಾದ ಪಾಠ ಕಲಿಸ್ತೀನಿ ಅವನಿಗೆ. ಇವಾಗ ನಾನು ಏನ್ ಮಾಡ್ಲಿ? FIR ಕೂಡ ಹಾಕಿದ್ದಾರೆ. ಆದ್ಯನ್ ಕತೆ ಏನು? ಅಮ್ಮ, ಅವತ್ತು ಹಬ್ಬಕ್ಕೆ ಹಾಕಿ ಡಿಸೈನ್ ತುಂಬಾ ಚೆನ್ನಾಗಿತ್ತು. ಈಗಲೂ ಅದೇ ಹಾಕಮ್ಮ. ಸರಿಮ್ಮ. ನನ್ನ ಸೋದ್ರ ಸೊಸೆಗೆ ಗೋರಂಟಿನ ಸರಿಯಾಗಿ ಹಾಕು ಅತ್ತಿಗೆ. ಮೊನ್ನೆ ಬಂದಿದ್ದ ಸಂಬಂಧ ಕೈ ತಪ್ಪ ಹೋಯ್ತು. ಈ ಸಲನಾದ್ರೂ ಒಳ್ಳೆ ಹುಡುಗ ಬರ್ಲಿ ಅಂತ ಬೇಡ್ಕೊಂಡು ಹಾಕು. ರಾಜಲಕ್ಷ್ಮಿಗೇನೋ ಆ ಸಂಬಂಧ ಬರ್ಲಿಲ್ಲ ಆದ್ರೆ ಅದಕ್ಕಿಂತ ಒಳ್ಳೆ ಸಂಬಂಧ ಬರುತ್ತೆ. ಈಗ ನಡೆದು ಹೋಗಿರೋದ್ರ ಬಗ್ಗೆ ಮಾತ್ಯಾಕ್ ಪದ್ಮ? ನಾಳೆ ಹಬ್ಬದ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು. ನಿಧಾನಕ್ ಬಾರೋ. ಐ, ಎಲ್ರು ಗೋರಂಟಿ ಹಾಕೊಂತಿದ್ದೀರಾ? ನಾನು ಕೂಡ ಹಾಕಿ. ಇದನ್ನ ಹೆಣ್ಮಕ್ಳು ಹಾಕೊಳ್ಳೋದು ಕಣೋ, ನಿನಗ್ಯಾಕೆ? ನಾನು ಚಿಕ್ಕ ಹುಡ್ಗ, ದೊಡ್ಡವನಾದ್ಮೇಲೆ ನನ್ಗೂ ಒಬ್ಳು ಹೆಂಡತಿ ಬರ್ತಾಳಲ್ವಾ, ಗೋರಂಟಿ ಹಾಕೊಂಡು ನೋಡ್ತೀನಿ. ಬಾರೋ ಬಿಟ್ಟು ನಾನೇ ಹಾಕ್ತೀನಿ. ಕೂತ್ಕೋ. ಹೌದು, ಆದ್ಯಕ್ಕ ಎಲ್ಲಿ? ಆ ಮಹಾತಾಯಿಗೆ ಈ ಗೋರಂಟಿ ಎಲ್ಲ ಇಷ್ಟ ಆಗಲ್ವಲ್ಲ, ಅಂದ್ಮೇಲೆ ಇಲ್ಲಿ ಯಾಕಿರ್ತಾಳೆ? ರೂಮಲ್ಲಿ ಇರ್ತಾಳೆ. ಆದ್ರೂ ಅವಳ ವಿಷಯ ನಿನ್ಗ್ಯಾಕೋ? ಕದಲ್ದೆ ಸುಮ್ನೆ ಕೂತ್ಕೋ, ಗೋರಂಟಿ ಹಾಕ್ತೀನಿ. ಯಾಕೆ? ಆದ್ಯಕ್ಕ ಹುಡ್ಗಿ ಅಲ್ವಾ ಅಥವಾ ಏನು? ಅವಳು ಗೋರಂಟಿನ ಹಾಕೊಂತಾಳೆ. ನಾನು ಹೋಗಿ ಕರ್ಕೊ ಬರ್ತೀನಿ. ಲೋ, ನಿಂತ್ಕೊಳ್ಳೋ. ನಿಂತ್ಕೊಳ್ಳೋ. ಕರ್ಕೊ ಬರ್ತೀನಿ ಅಜ್ಜಿ. ಏಯ್, ಪೆದ್ದ. ಆದ್ಯಕ್ಕ, ನಾಳೆ ಬೋಗಿ ಹಬ್ಬ ಅಲ್ವಾ? ಎಲ್ರು ಅಲ್ಲಿ ಗೋರಂಟಿ ಹಾಕೋತಿದ್ದಾರೆ. ನೀನ್ ಕೂಡ ಬಾ. ಬೇಡ ಕಣೋ ಬಿಟ್ಟು, ನನಗೆ ತುಂಬಾ ಟೆನ್ಷನ್ ಆಗ್ತಿದೆ. ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ರು ಅಂದ್ರೆ ನಾನೇ ಮದ್ವೆ ನಿಲ್ಸಿದ್ದು ಅನ್ನೋದು ಗೊತ್ತಾಗೋಗುತ್ತೆ. ನಿಮ್ ದೊಡ್ಡಪ್ಪನ ಬಗ್ಗೆ ನಿಂಗೆ ಗೊತ್ತಿದೆಯಲ್ಲ, ಅವ್ರ ಉಗ್ರ ರೂಪ ನೋಡ್ಬೇಕಾಗತ್ತೆ. ನಿಮ್ ಡ್ರಮ್ಮು ಮಾವ ಹೋಗಿ ತುಂಬಾ ಹೊತ್ತಾಯ್ತು. ಅಲ್ಲಿ ಏನಾಯ್ತೋ ಏನೋ. ಕಂಪ್ಲೇಂಟ್ ಮಾಡಿದ್ರೆ ನನ್ನ ಪರಿಸ್ಥಿತಿ ಏನು? ಸೀನು ಮಾವ ಹೋಗಿದ್ದಾನಲ್ವಾ ಅಕ್ಕ, ಅಂಥದ್ದು ಏನು ಆಗಲ್ಲ. ನಾಳೆ ಹಬ್ಬ ಅಂತ ಎಲ್ರು ಹ್ಯಾಪಿ ಆಗಿದ್ದಾರೆ. ನೀನು ಡಲ್ ಆಗಿರ್ಬೇಡ, ಬಂದು ಗೋರಂಟಿ ಹಾಕಿಸ್ಕೋ. ಬಾ ಅಕ್ಕ, ಬಾ ಬಾ. Ni ni sa sa sa
ಚಿಕ್ಕಮ್ಮ ನನ್ಗೆ ಈ ಗೋರಂಟಿ ದೊಡ್ಡ ದೊಡ್ಡ ಡಿಸೈನ್ ಎಲ್ಲ ಬೇಡ, ಚಿಕ್ಕದಾಗಿ ಸೀನು ಮಾವನ್ ಹೆಸರು ಬರೀ. ನನ್ ಬಂಗಾರ ಕಣೆ, ಸೀನು ಮಾವ ಅಂದ್ರೆ ಎಷ್ಟೊಂದ್ ಪ್ರೀತಿ ನಿಂಗೆ. ಮದ್ವೆಗ್ ಮುಂಚೆನೆ ನನ್ ಮೊಮ್ಮಗನ ಇಷ್ಟೆಲ್ಲ ಆರಾಧಿಸ್ತಾಳೆ ಅಂದ್ರೆ ಇನ್ ಮದ್ವೆ ಆದ್ಮೇಲೆ ನನ್ ಮೊಮ್ಮಗನ ಎಷ್ಟ್ ಚೆನ್ನಾಗಿ ನೋಡ್ಕೋತಾಳೋ. ಅದಕ್ಕೆ ಅಲ್ವೇನಮ್ಮ ಚಾರುನ ನನ್ ಸೊಸೆ ಮಾಡ್ಕೋತಾ ಇರೋದು. ನನ್ ಮಗನ್ ಮಾತ್ರ ಅಲ್ಲ, ನನ್ನೂ ಕೂಡ ತುಂಬಾ ಪ್ರೀತಿಯಿಂದ ನೋಡ್ಕೋತಾಳೆ ಅಲ್ವಾ ಚಾರು? ನಂಗೆ ಆಶೀರ್ವಾದ ಮಾಡಿ ಅತ್ತೆ. ಇವಾಗ ಬೇಡ ಬಿಡಮ್ಮ, ಮೊದ್ಲು ನನ್ ಮಗನ್ ಹೆಸರು ಬರೆಸ್ಕೋ, ಆಮೇಲೆ ಆಶೀರ್ವಾದ ಮಾಡ್ತೀನಿ. ನಾನು ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬರ್ತೀನಿ. ಬಾದ್ಯಕ್ಕ. ಆ ಕೈ ಕೊಡು, ಕೈ ಕೊಡೆ. ಇದೇನ್ ಚಿಕ್ಕಮ್ಮ ನನ್ ಕೈಲಿ ಬರಿ ಅಂದ್ರೆ ಇವಳ ಕೈ ಮೇಲೆ ಬರಿತಾ ಇದೀಯಾ? ಏನಾದ್ಯಾ ನೀನಾ? ಏಯ್, ನನ್ ಗಂಡನ ಹೆಸರು ನೀನ್ ಯಾಕೆ ಬರ್ಸ್ಕೊತಾ ಇದೀಯಾ? ನಾನೇನು ಹಾಕಿಸ್ಕೊಳ್ಳಿಲ್ಲ. ಇಲ್ಲಿ ಕೂತಿರೋ ನನಗೆ ಕಾಣಿಸ್ತಿದೆ, ಅಷ್ಟು ದೊಡ್ಡದಾಗಿ ಬರ್ಸ್ಕೊಂಡು ಇಲ್ಲ ಅಂತೀಯಲ್ಲೇ. ನಾನ್ ನೋಡ್ಲಿಲ್ಲ, ಅವ್ರ ಕೈ ಕೊಡು ಅಂದ್ರು ನಾನು ಕೊಟ್ಟೆ. ಅವರೇ ತಾನೇ ಕೇಳಿದ್ದು. ನಾನ್ ಚಾರು ಬಂದ್ಲು ಅಂತ ಅನ್ಕೊಂಡೆ, ನೀನ್ ಯಾವಾಗ ಬಂದೆ? ನನ್ ಮಗನ ಹೆಸರು ಹಾಕುವಾಗ ಬೇಡ ಅಂತ ಹೇಳಕ್ಕಾಗ್ಲಿಲ್ವಾ? ನಾನ್ ನೋಡ್ಲಿಲ್ಲ ಅನ್ನಲ್ಲ, ಯಾವ್ದೋ ಯೋಚನೆಲಿದ್ದೆ. ನೋಡ್ಲಿಲ್ಲ ಅಂತ ಬರೀ ಬಾಯಲ್ಲಿ ಹೇಳೋದಲ್ಲ, ಅಷ್ಟಕ್ಕೂ ನಿನಗೆ ಮೈ ಮೇಲೆ ಪ್ರಜ್ಞೆನೇ ಇರಲ್ಲ. ಗೊತ್ತಿಲ್ದೆ ಆಯ್ತು ಅಂತ ಹೇಳ್ತಿದ್ದೀನಲ್ವಾ. ಅಂದ್ರೆ ಈಗೇನೆ ಹೆದರ್ಸ್ತಿದ್ಯಾ? ಯಾಕೆ ನೀವ್ ಯಾರು ನನ್ನ ಮಾತನ್ನೇ ನಂಬ್ತಿಲ್ಲ? ನನಗೆಲ್ಲ ಗೊತ್ತು, ನೀನು ಬೇಕು ಅಂತಾನೆ ಬರ್ಸ್ಕೊಂಡೆ ಅಲ್ವಾ? ಚಾರು, ನೋಡ್ಲಿಲ್ಲ ಅಂತ ಹೇಳ್ತಿದ್ದಾಳಲ್ವಾ? ಅಲ್ಲ, ನೀನಾದ್ರೂ ನೋಡ್ಕೋಬೇಕಿತ್ತಲ್ವಾ ಪಾರ್ವತಿ? ನಾನು ಚಾರು ಅನ್ಕೊಂಡೆ ಅಕ್ಕ. ಇವಾಗ ಏನಾಯ್ತು? ಕ್ಲಿಯರ್ ಆಯ್ತಲ್ಲ? ಕ್ಲಿಯರ್ ಆಗಿದೆ, ನೀನೇನ್ ಫೀಲ್ ಮಾಡ್ಕೋಬೇಡ ಆದ್ಯಾ. ನೀನ್ ಬಾ ಚಾರು, ನಿನ್ಗೆ ಹಾಕ್ತೀನಿ, ಕೂತ್ಕೋ. ನೀನ್ ಕೂತ್ಕೊಳೆ, ಕೈ ಕೊಡಿಲಿ. ಅಂದ್ರೆ ನಾನು ಹೋಗೋವರೆಗೂ ಕಂಪ್ಲೇಂಟ್ ಕೊಟ್ಟಿರಲ್ಲ ಅನ್ಕೊಂಡೆ. ಕೊಟ್ಟಿಲ್ವಾ? ಹಾಗ ಅನ್ಕೊಂಡಿದ್ದೆ, ಆದ್ರೆ ನಾನು ಹೋಗೋಷ್ಟ್ರಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರು.